ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಕ್ಕೋಡಿ. ನನ್ನ ಹೆಸರು ಪ್ರೊಫೆಸರ್ ವೈ ಜಮಾದಾರ್ ಅಂತ. ನಾನು ವಾಣಿಜ್ಯಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತೇನೆ. ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ITC GST ಒಂದು ಸಬ್ಜೆಕ್ಟಲ್ಲಿ ಬರುವಂತಹ ಒಂದು ವಿಶೇಷ ಅಧ್ಯಾಯ, ದಟ್ ಈಸ್ ITC ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡೋಣ. Input tax credit means here when you purchase certain goods, the tax paid on such purchases will be deductible from the tax paid on the sales of another supply made by a single supplier or recipient. So input tax credit ಅಂತಂದ್ರೆ ಯಾವಾಗ ನಾವು ವಸ್ತುಗಳನ್ನು ಖರೀದಿಸುವಾಗ ಟ್ಯಾಕ್ಸ್ ಅನ್ನು ಪೇಮೆಂಟ್ ಮಾಡಿರ್ತೀವಿ ಮತ್ತೆ ವಸ್ತುಗಳನ್ನು ಮಾರುವಾಗಲೂ ಟ್ಯಾಕ್ಸ್ ಅನ್ನು ಪೇಮೆಂಟ್ ಮಾಡಿರ್ತೀವಿ. ಸೊ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಲ್ಲಿ ವಸ್ತುಗಳನ್ನು ಖರೀದಿಸಿರುವಂತಹ ಕ್ರೆಡಿಟ್ ಅನ್ನ ಮಾರಿರುವಂತಹ ಟ್ಯಾಕ್ಸ್ ಅಲ್ಲಿ ಒಂದು ಅವಕಾಶ ಸಿಗುತ್ತದೆ. ಅದನ್ನು ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಕರೀತಾ ಇರ್ತೀವಿ. ಬೇಸಿಕಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ನಾವು 3 ವಿಷಯಗಳಲ್ಲಿ ದೊರೆಯುತ್ತದೆ. ಒಂದೇನಂತಂದ್ರೆ ಆನ್ ಇನ್ಪುಟ್ಸ್. ಇನ್ಪುಟ್ಸ್ ಇನ್ ದ ಸೆನ್ಸ್ ರಾ ಮಟೀರಿಯಲ್ಸ್ ಪರ್ಚೇಸ್ಡ್ ಫಾರ್ ಪ್ರಾಸೆಸ್ ಆಫ್ ಗೂಡ್ಸ್, ಅದರ ಸಲುವಾಗಿ ನಮಗೆ ಇಲ್ಲಿ ITC ಅವೈಲೇಬಲ್ ಇರ್ತದೆ. ಎರಡನೇದಂತಂದ್ರೆ ಕ್ಯಾಪಿಟಲ್ ಗೂಡ್ಸ್. ಕ್ಯಾಪಿಟಲ್ ಗೂಡ್ಸ್ ಇನ್ ದ ಸೆನ್ಸ್ ಯಾವುದೇ ಒಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕಾದ್ರೆ ಅಥವಾ ಸಪ್ಲೈ ಮಾಡಬೇಕಾದ್ರೆ ನೀವು ಯಾವ ಕ್ಯಾಪಿಟಲ್ ಅಸೆಟ್ ಅನ್ನ ಪರ್ಚೇಸ್ ಮಾಡಿ ಅದರ ಮೇಲೆ ಟ್ಯಾಕ್ಸ್ ಪೇಮೆಂಟ್ ಮಾಡಿರ್ತೀರಿ, ಅದರ ಮೇಲೂ ಸಹ ITC ಅವೈಲೇಬಿಲಿಟಿ ಇರ್ತದೆ. ಮೂರನೇದಂತಂದ್ರೆ ಸರ್ವಿಸಸ್. ಇನ್ಪುಟ್ ಸರ್ವಿಸಸ್ ಇನ್ ದ ಸೆನ್ಸ್ ಸರ್ವಿಸಸ್ನಲ್ಲಿ ಕೆಲವೊಂದಿಷ್ಟು ಸರ್ವಿಸಸ್ ಇನ್ಪುಟ್ ಆಗಿ ನಾವು ಕೊಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಎಂಜಿನಿಯರಿಂಗ್ ಸರ್ವಿಸಸ್ ಆಗಿರ್ಬೋದು, ಅಥವಾ ಟೆಕ್ನಿಕಲ್ ಸರ್ವಿಸಸ್ ಆಗಿರ್ಬೋದು, ಅಥವಾ ಪೇಂಟಿಂಗ್ ಡಿಸೈನಿಂಗ್ ಸರ್ವಿಸಸ್ ಆಗಿರ್ಬೋದು. ಫಾರ್ ಅ ಫೈನಲ್ ಪ್ರಾಡಕ್ಟ್ ಈ ಇನ್ಪುಟ್ಸ್ ನಮಗೆ ಬೇಕಾಗಿರ್ತವೆ. ಸೊ ಬೇಸಿಕಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇದ್ದಿದ್ದ ಈ 3 ವಿಷಯಗಳ ಮೇಲೆ ನಮಗೆ ದೊರೆಯುತ್ತದೆ. ಇಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಅವೈಲ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಕಂಡೀಷನ್ಸ್ ಅನ್ನು ನಾವು ನೋಡಬೇಕಾಗ್ತದೆ. ಕಂಡೀಷನ್ಸ್ ಯಾವ್ದಾವ್ದಂತಂದ್ರೆ, ಫಸ್ಟ್ ಕಂಡೀಷನ್ is here, he must be a registered person. For availing an ITC facility, the supplier or the input purchaser must be a registered person. ಅವನು ತನ್ನ ಹೆಸರನ್ನ GSTN ಪೋರ್ಟಲ್ನಲ್ಲಿ ರಿಜಿಸ್ಟರ್ ಆಗಿರಬೇಕಾಗಿರ್ತದೆ. He must be a regular taxpayer. Otherwise, he will not get the ITC facility. Second condition ಏನು ಹೇಳ್ತದೆ ಅಂತಂದ್ರೆ, the goods or the supply must be made for process or furtherance of business. Process or furtherance of business ಅಂತಂದ್ರೆ ಯಾವುದೇ ಒಂದು ವಸ್ತುವನ್ನ ನೀವು ಬಿಸ್ನೆಸ್ನ ಮಾಡುವ ಸಂದರ್ಭದಲ್ಲಿ, ಪ್ರೊಸೆಸ್ ಮಾಡುವ ಸಂದರ್ಭದಲ್ಲಿ ಆಗಿರಲಿ ಅಥವಾ ಬಿಸ್ನೆಸ್ನ ಪ್ರಮೋಟ್ ಮಾಡೋ ಸಂದರ್ಭದಲ್ಲಿ ಆಗಿರಲಿ, ನೀವು ಯಾವುದೇ ಸಪ್ಲೈ ಆಫ್ ಸರ್ವಿಸಸ್ ಅಥವಾ ಸಪ್ಲೈ ಆಫ್ ಗೂಡ್ಸ್ನ ಮಾಡಿದ್ದಲ್ಲಿ, ಇನ್ಪುಟ್ ಟ್ಯಾಕ್ಸ್ ಪೇಮೆಂಟ್ ಮಾಡಿದ್ದಲ್ಲಿ ನಿಮ್ಗೆ ITC ಫೆಸಿಲಿಟಿ ಅವೈಲೇಬಲ್ ಆಗ್ತದೆ. ಪ್ರಾಸೆಸ್ ಆಫ್ ಫರ್ದರೆನ್ಸ್ ಆಫ್ ಬಿಸ್ನೆಸ್ ಅಂತಂದರೆ ಉತ್ಪಾದನೆ ಮಾಡೋದ್ರಿಂದ ಹಿಡಿದು ಲೇಬಲಿಂಗ್, ಪ್ಯಾಕೇಜಿಂಗ್ ಆಗಿರಲಿ ಅಥವಾ ಮಾರ್ಕೆಟಿಂಗ್ ಆಗಿರಲಿ ಅಥವಾ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು ಅಥವಾ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಇವೆಲ್ಲವನ್ನ ನಾವೇನಂತೀವಿ ಪ್ರಾಸೆಸ್ ಆಫ್ ಬಿಸ್ನೆಸ್ ಅಂತ ಕರಿತಾ ಇರ್ತೀವಿ. ಮತ್ತೆ ಫರ್ದರೆನ್ಸ್ ಆಫ್ ಬಿಸ್ನೆಸ್ ಮೀನ್ಸ್ ಟು ಪ್ರಮೋಟ್ ದ ಬಿಸ್ನೆಸ್ ಆಕ್ಟಿವಿಟೀಸ್ ಫ್ರಮ್ ಔಟ್ಸೈಡ್, ವಾಟ್ ಎವರ್ ದ ಸಪ್ಲೈ ಹ್ಯಾಸ್ ಬಿ ಕ್ರಿಯೇಟೆಡ್, ದಟ್ ವಿಲ್ ಬಿ ಕಾಲ್ಡ್ ಆಸ್ ಫರ್ದರೆನ್ಸ್ ಆಫ್ ಬಿಸ್ನೆಸ್. ಒಟ್ಟಿನಲ್ಲಿ ನೀವು ಯಾವುದೇ ಒಂದು ವಸ್ತುವನ್ನ ಅಥವಾ ಸೇವೆಯನ್ನ ಎಲ್ಲಿ ಸಪ್ಲೈ ಮಾಡಿರಬೇಕು, ಓನ್ಲಿ ಫಾರ್ ದ ಪರ್ಪಸ್ ಆಫ್ ಆರ್ ಪ್ರಾಸೆಸ್ ಆಫ್ ಬಿಸ್ನೆಸ್ ಆರ್ ಫಾರ್ ಫರ್ದರೆನ್ಸ್ ಆಫ್ ಬಿಸ್ನೆಸ್. Dear students, mind it, here personal use of or supply of goods for personal purpose of an individual will not be available for claiming the ITC facility. The third condition says that he must possess certain tax
here a taxable supply means here ITC available ಮಾಡಬೇಕಾದ್ರೆ now the person or the supplier must possess certain tax paying documents. ಈ documents ಯಾವ ರೀತಿ ಇರ್ತವೆ? It may be a tax invoice, or it may be a debit note, or it may be a credit note, or temporary invoice, or revised invoice. ಯಾವುದು ವಸ್ತುವನ್ನು ಸಪ್ಲೈ ಮಾಡಿರೋ ಬಗ್ಗೆ ಹಾಗೂ ಟ್ಯಾಕ್ಸ್ ಪೇಮೆಂಟ್ ಮಾಡಿರೋ ಬಗ್ಗೆ ಪ್ರೂಫನ್ನಾಗಿ ಪುರಾವೆಯನ್ನಾಗಿ ಬಳಸಬಹುದು. ಆ ಡಾಕ್ಯುಮೆಂಟ್ಸನ್ನು ಯಾರು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಲೇಮ್ ಮಾಡ್ತಾ ಇರ್ತಾರೋ ಅವ್ರ ಹತ್ರ ಇವುಗಳು ಇರಬೇಕಾಗಿರ್ತವೆ. ನೆಕ್ಸ್ಟ್ ಕಂಡೀಷನ್ ಏನು ಹೇಳ್ತದೆ ಅಂತಂದರೆ he has received goods or services. For availing the ITC facility, the supplier or the taxpayer must have received the goods or services. If he does not receive the goods, then before that input tax credit cannot be claimed. ಅಂದರೆ ಯಾವಾಗ ವಸ್ತು ಇದ್ದಿದ್ದ ಆ ಒಂದು ಸಪ್ಲೈಯರ್ನ ಕಡೆಗೆ ಬಂದು ತಲುಪ್ತದನೋ ಆವಾಗ ಮಾತ್ರ ನಾವು ITCಯನ್ನು ಕ್ಲೇಮ್ ಮಾಡಲಿಕ್ಕೆ ಬರ್ತದೆ. ವಸ್ತುನೇ ತಲುಪಿಲ್ಲ ಅಂತಂದರೆ ITC ಕ್ಲೇಮ್ ಮಾಡಲಿಕ್ಕೆ ಅವಕಾಶ ಅಲ್ಲಿ ಇರೋದಿಲ್ಲ. ಇನ್ನೊಂದು ಕಂಡೀಷನ್ ಏನು ಹೇಳ್ತದೆ ಅಂತಂದರೆ he must have paid tax to the government. ನಾವು ಇವಾಗ ತಿಳ್ಕೊಳ್ಳಿ, ನಾವು ಆಲ್ರೆಡಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತಂದರೆ ಫಾರ್ ಎಕ್ಸಾಂಪಲ್ ನಾನು ಒಂದು ವಸ್ತುವನ್ನು ಪರ್ಚೇಸ್ ಮಾಡಬೇಕಾದ್ರೆ ಐ ಹ್ಯಾಡ್ ಪೇಡ್ ₹1,000 for selling. I had paid tax of ₹1,000 and while ಅದೇ ವಸ್ತುನ ನಾನು ಪರ್ಚೇಸ್ ಮಾಡೋ ಸಂದರ್ಭದಲ್ಲಿ ನಾನು ಎಷ್ಟು ಟ್ಯಾಕ್ಸ್ ಪೇಮೆಂಟ್ ಮಾಡಿದ್ದೆ ಅಂತಂದರೆ ₹800. ಸೊ ಇವಾಗ GST ರೂಲ್ನಾಗ ಹೇಳ್ತದೆ ಡಬಲ್ ಟ್ಯಾಕ್ಸೇಷನ್ ಇರಬಾರ್ದು ಅನ್ನೋ ಉದ್ದೇಶ ಇರೋದ್ರಿಂದ ನಾವು ಡಬಲ್ ಟ್ಯಾಕ್ಸೇಷನ್ 1,000 ಒಂದು ಸಾರ್ತಿ ಮತ್ತು 800 ಮತ್ತೊಮ್ಮೆ ಟ್ಯಾಕ್ಸ್ ಪೇಮೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನಾವು ಕೇವಲ ಈಗ ಆಲ್ರೆಡಿ ₹800 ನಾವು ಪೇ ಮಾಡಿದ್ದೀವಿ. ಸೊ ರಿಮೈನಿಂಗ್ 200 ಓನ್ಲಿ ವಿಲ್ ಬಿ ಲಯಬಲ್ ಟು ಪೇ ದ ಟ್ಯಾಕ್ಸ್ ಬೈ ದ ಸಪ್ಲೈಯರ್. ಸೊ ಹಿಯರ್ ಈ ಒಂದು ಇಲ್ಲಿ ಈ ಕಂಡೀಷನ್ ಏನು ಹೇಳ್ತದೆ ಅಂತಂದರೆ he must have already paid ₹800 to the government, then he can claim the ₹1,000 to the government, then he can claim ₹200 as input tax credit under the GST. And another condition is that he must have furnished GST return. GST ರಿಟರ್ನ್ ಅವನು ಫೈಲ್ ಮಾಡಿರಬೇಕಾಗಿರ್ತದೆ. ಇನ್ ಕೇಸ್ ಅವನು GST ರಿಟರ್ನನ್ನು ಫೈಲ್ ಮಾಡಿಲ್ಲ, ತನ್ನ ಇನ್ವರ್ಡ್ ಮತ್ತು ಔಟ್ವರ್ಡ್ ಸಪ್ಲೈಸ್ ಬಗ್ಗೆ ರಿಜಿಸ್ಟ್ರೇಷನ್ ಅಥವಾ ಅಲ್ಲಿ ನಾವು ಮಾಡಿಲ್ಲ GST ಪೋರ್ಟಲ್ನಲ್ಲಿ ಅಂತಂದರೆ ಆವಾಗ ವ್ಯಕ್ತಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅವೈಲೇಬಿಲಿಟಿ ಸಿಗೋದಿಲ್ಲ. ಇಲ್ಲಿ ರಿಟರ್ನ್ ಇದ್ದಿದ್ದು ಮಂತ್ಲಿ ರಿಟರ್ನ್ ಆಗಿರ್ಬೋದು ಅಥವಾ ಕ್ವಾರ್ಟರ್ಲಿ ರಿಟರ್ನ್ ಆಗಿರ್ಬೋದು ಅಥವಾ 6 ಮಂತ್ಲಿ ಆರ್ ಆ್ಯನ್ಯುವಲಿ ರಿಟರ್ನ್ಸ್ ಆಗಿರ್ತವೆ. ಜನರಲಿ ಒಬ್ಬ ಟ್ರೇಡರ್ ಇದ್ದಿದ್ದ ಮಂತ್ಲಿ ರಿಟರ್ನ್, ಕ್ವಾರ್ಟರ್ಲಿ ರಿಟರ್ನ್ ಮತ್ತು ಹಾಫ್ ಇಯರ್ಲಿ ರಿಟರ್ನನ್ನು ಮೋಸ್ಟ್ ಫ್ರೀಕ್ವೆಂಟ್ಲಿ ಪೇಮೆಂಟ್ ಮಾಡ್ತಿರ್ತಾನೆ. ಸೊ unless you pay the or unless you give the returns to the government, submit the returns to the government, you cannot claim the ITC. Another condition says that in case the goods have been received in lots, ಇಫ್ ಇನ್ ಕೇಸ್ ನಾವು ವಸ್ತುಗಳನ್ನು ಲಾಟ್ ವೈಸ್ ಅಥವಾ ಇನ್ಸ್ಟಾಲ್ಮೆಂಟ್ ವೈಸ್ ರಿಸೀವ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಒಂದೇ ವಸ್ತುವನ್ನು ಅಥವಾ ಹೋಲ್ ಲಾಟ್ ಆಫ್ ವಸ್ತುಗಳನ್ನು ನಾವು ಹಂತ ಹಂತವಾಗಿ ರಿಸೀವ್ ಮಾಡಿದಾಗ ಯಾವಾಗ ನಮಗೆ ಲಾಸ್ಟ್ ಲಾಟ್ ಅವೈಲೇಬಲ್ ಆಗ್ತದನೋ ಅಥವಾ ಯಾವಾಗ ನಾವು ಲಾಸ್ಟ್ ಲಾಟನ್ನು ರಿಸೀವ್ ಮಾಡ್ತೀವೋ ಆವಾಗ ಮಾತ್ರ ನಮಗೆ GSTಯಲ್ಲಿ ITC ಅವೈಲೇಬಲ್ ಆಗ್ತಾ ಇರ್ತದೆ. 8ನೇ ಕಂಡೀಷನ್ ಏನು ಹೇಳ್ತದೆ ಅಂತಂದರೆ ಪೇಮೆಂಟ್ ಮಸ್ಟ್ ಬಿ ಮೇಡ್ ವಿದಿನ್ 180 days.
suppliers or buyer and recipient, seller and the recipient in case of supply of goods. For example, A ಇದ್ದಿದ್ದ ಸೆಲ್ಲರ್ ಆಗಿರಬಹುದು ಮತ್ತು B ಇದ್ದಿದ್ದ buyer ಆಗಿದ್ದಾಗ, when he has sold goods to the buyer B on credit basis, then within 180 days ಅವನು ಏನು ಮಾಡಬೇಕು, B ಇದ್ದಿದ್ದ A ಗೆ ಪೇಮೆಂಟ್ ಮಾಡಿರಬೇಕು. Unless he makes payment to A within 180 days from the date of supply of goods or from the date of invoice, the input tax cannot be claimed by B here. In case ತಿಳ್ಕೊಳ್ಳಿ, ಈಗ ಆಲ್ರೆಡಿ A ಇದ್ದಿದ್ದನ್ನು A ಸಪ್ಲೈಯರ್ ಇದ್ದಿದ್ದ B ಬೈಯರ್ಗೆ ವಸ್ತುಗಳನ್ನು ಕ್ರೆಡಿಟ್ ಬೇಸಿಸ್ ಮೇಲೆ ಸಪ್ಲೈ ಮಾಡಿದ್ದಾಗಿದ್ದು 180 ಡೇಸ್ ಮೊದಲು ಪೇಮೆಂಟ್ ಆಗಿಲ್ಲ ತಿಳ್ಕೊಳ್ಳಿ. ಇನ್ ಕೇಸ್ ಹಾಗಾದಾಗ, ಇನ್ ಕೇಸ್ B ಇದ್ದಿದ್ದು ITC ಕ್ಲೇಮ್ ಮಾಡಿದಾಗ ಏನಾಗ್ತದೆ ಅಂತಂದರೆ, ಆ ITC ಕ್ಲೇಮ್ ಇದ್ದಿದ್ದ ರಿಜೆಕ್ಟ್ ಆಗ್ತದೆ. ಮತ್ತು ಔಟ್ಪುಟ್ ಟ್ಯಾಕ್ಸ್ ಏನಿರ್ತದಲ್ಲ ಅದರಲ್ಲಿ ವಾಟ್ ಎವರ್ ದ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಹಿ ಹ್ಯಾಸ್ ಆಲ್ರೆಡಿ ಕ್ಲೇಮ್ಡ್, that should be added to the output tax. In case 180 days ಒಳಗಡೆ ಪೇಮೆಂಟ್ ಆಗಲಿಲ್ಲ ಅಂತಂದರೆ ವಿದಿನ್ 180 ಡೇ ನಾವೇನು ಮಾಡ್ಬೋದು ರೀ, ಔಟ್ಪುಟ್ ಟ್ಯಾಕ್ಸ್ ಏನು ಪೇಮೆಂಟ್ ಮಾಡ್ತೀವಲ್ಲ ಗೌರ್ಮೆಂಟಿಗೆ, ಅದರಲ್ಲಿ ಆಲ್ರೆಡಿ ನೀವು ಏನು ಕ್ಲೈಮ್ ಮಾಡಿದ್ದೀರಿ ಅದನ್ನು ನಾವೇನು ಮಾಡ್ತೀವಿ ರೀ, ಔಟ್ಪುಟ್ ಟ್ಯಾಕ್ಸ್ಗೆ ನಾವು ಸೇರಿಸ್ಬಿಡ್ತಾ ಇರ್ತೀವಿ. ಆ ಟ್ಯಾಕ್ಸ್ ಲಯಬಿಲಿಟಿ ಏನಾಗ್ತದೆ ಆವಾಗ ಇನ್ಕ್ರೀಸ್ ಆಗ್ತಾ ಇರ್ತದೆ. ಕಂಡೀಷನ್ ಇಸ್ ಹಿಯರ್, ಇಫ್ ದ ಡೆಪ್ರಿಸಿಯೇಷನ್ ಹ್ಯಾಸ್ ಬೀನ್ charged on tax component. For example, in case of capital assets ತಿಳ್ಕೊಳ್ಳಿ, ನಾವು 1 ಲಕ್ಷದ ಒಂದು ಕ್ಯಾಪಿಟಲ್ ಅಸೆಟ್ ಅನ್ನು ಪರ್ಚೇಸ್ ಮಾಡಿದ್ದೀವಿ. And if, for example, we have paid input tax, say for example at 18%, that is 18,000, then total will be 1,18,000. So in case if we record this amount in your balance sheet as the capitalized value of asset, then we can clear the input tax credit. Say for example, if we record this, that is 1,18,000 rupees as the capitalized value in the balance sheet in the form of asset in your balance sheet, then you cannot claim the ITC, because here ನಾವು ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಈ ಅಮೌಂಟಿನ ಮೇಲೆ ನಾವು ಡೆಪ್ರಿಸಿಯೇಷನ್ ಅನ್ನು ಕ್ಲೇಮ್ ಮಾಡ್ತಾ ಇರ್ತೀವಿ. ಸೊ ಇಫ್ ದ ಡೆಪ್ರಿಸಿಯೇಷನ್ ಹ್ಯಾಸ್ ಬಿನ್ ಚಾರ್ಜ್ ಆನ್ ದ ಟ್ಯಾಕ್ಸ್ ಕಂಪೋನೆಂಟ್, ಅಮೌಂಟ್ ಇನ್ಕ್ಲೂಡಿಂಗ್ ದ ಟ್ಯಾಕ್ಸ್ ಕಂಪೋನೆಂಟ್, ಇಫ್ ಈ ಟೋಟಲ್ ಅಮೌಂಟ್ ಮೇಲೆ ನಾವು ಡೆಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀವಿ ಅಂತಂದರೆ ಅಲ್ಲಿ ITC ಅವೈಲೇಬಲ್ ಆಗೋದಿಲ್ಲ. ಸೊ ಓನ್ಲಿ ದಿಸ್ asset value will only be eligible for claiming the input tax credit. So dear students, I hope you understand and like the video. If you have any doubts or any queries, you can ask me. Thank you.